ಥ್ಯಾಂಕ್ ಯು ಸರ್. ದಯಾನಂದ್ ಸರ್ ಹಾಗೆ ರಾಜಗೌಡ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತೇನೆ, ದಯವಿಟ್ಟು ಬರ್ಬೇಕು. ಥ್ಯಾಂಕ್ ಯು ಸರ್. ನಿಮ್ದು ಈ ಹೊಸ ಲುಕ್ ಸಖತ್ತಾಗಿದೆ ಸರ್. ಯಾವ ಸಿನಿಮಾಗೆ ಅಂತ ಅವ್ರು ರಿವೀಲ್ ಮಾಡಲ್ಲ ಈಗಲೇ, ಬಟ್ ಚೆನ್ನಾಗಿದೆ. ಶರಣ್ ಸರ್. ಆಮೇಲೆ ಅವ್ರು ಹೇಳಿದ್ಮೇಲೆ ನಾವೆಲ್ಲ ಕೇಳಬೇಕು. ಓಕೆ, ನವೀನ್ ಅವ್ರಿಗೆ ಟ್ರೇಲರ್ ಹೆಂಗ ಅನ್ನಿಸ್ತು? ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಅಂಡ್ ಕಂಗ್ರ್ಯಾಚುಲೇಷನ್ ಟೀಮ್ ಏಳುಮಲೆ. ಟ್ರೈಲರ್ ಬಹಳ ಚೆನ್ನಾಗಿದೆ, ಅಂದ್ರೆ ಟೀಸರ್ ಮತ್ತೆ ಪೋಸ್ಟರ್ ಇಂದನೂ ಬಹಳ ಇಷ್ಟ ಆಗಿತ್ತು ನನಗೆ ಕಂಟೆಂಟ್. ಫಸ್ಟ್ ಪೋಸ್ಟರ್ ನೋಡಿದಾಗ್ಲೂ ಬಹಳ ಚಂದ ಅನಿಸ್ತು, ಟೀಸರ್ ನೋಡಿದ್ರು ಚಂದ ಅನಿಸ್ತು. ಇನ್ ಟ್ರೈಲರ್ ಬಹಳ ಇನ್ನೂ ಚಲೋ ಅನಿಸ್ತು ನನಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ನನಗೆ. ಒಂದು ಮುದ್ದಾದ ಬೇರಿದೆ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದ್ರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬಾ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ, ಪುನೀತ್, ಅದ್ವೈತ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ, ಅಂಡ್ ಒಳ್ಳೆ ಪಾತ್ರವರ್ಗ. ಕಿಶೋರ್ ಸರ್ ದುನಿಯಾ ಟೈಮಿಂದನೂ ಇಟ್ಸ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ. ನಮ್ಮ ಸತ್ಯ ಅವರು ಗುಂಡ್ರಗೋಬಿ ಸತ್ಯ ಅಂತ ನಮ್ಗೆ ಅವಾಗಿಂದ ಆ ಪಿಕ್ಚರ್ ಇಂದ ಹಂಗೇನೆ ಕ್ರಿಯೇಟ್ ಇಷ್ಟ ನಮ್ಗೆ. ಪ್ರತಿಯೊಬ್ಬ ಪಾತ್ರಧಾರಿ ಮತ್ತೆ ನಮ್ಮ ನಾಗಾಭರಣ ಸರ್ ಆಗಿರ್ಲಿ, ತುಂಬಾ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್ ಇದೆ. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಐತೆ ನಮ್ಮ ಕರ್ನಾಟಕ ಟೂರಿಸಂಗೆ, ಒನ್ ಸ್ಟೇಟ್ ಮನಿ ವರ್ಲ್ಡ್, ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ಬಹುಶಃ ಎಲ್ಲ 100-150 ಕಿಲೋಮೀಟರ್ಗೆಲ್ಲ. ಈಗ ನಾನು ಮಾತಾಡತ್ತೀನಿ ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ ಶುರು ಆಕೈತಿ ಈ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ತನಕ. ಇನ್ನು ಈ ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗೈತಿ. ಮಾದಪ್ಪನ ಬೆಟ್ಟದ ಸುತ್ತ ಆಗ್ಲಿ, ಚಾಮರಾಜನಗರ ಆಗ್ಲಿ, ಅಲ್ಲಿ ಮ್ಯಾಪ್ನ ನೋಡ್ತೀರಿ, ಅದ್ರಾಗ ಆ ಒಂದು ವರ್ಲ್ಡ್ ನ ಎಕ್ಸ್ಪ್ಲೋರ್ ಮಾಡಕಂತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕತೆ ಮಾಡೋದೈತಲ್ಲ, ಪುನೀತ್ ಸರ್ನ ಅವ್ರು ಹೇಳ್ತಾರೆ ನಮ್ಮ ಊರಿನ ಕತೆ ಅಂತ ಅಂದ್ಕೊಂಡು. ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗ್ಬೇಕಾಗೈತೆ ನಮ್ಮ ಕಡೆ. ಒಂದು ಭಾಗಕ್ಕೆ, ಒಂದು ರೀಜನ್ಗೆ ಫಿಕ್ಸ್ ಆಗದೆ ಎಲ್ಲಾ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರ್ ಜಾಸ್ತಿ ಆಗೈತಿ. ಹೆಚ್ಚು ನಮ್ಮ ನಾಡನ್ನ ನಾವ ಜಾಸ್ತಿ ನೋಡ್ದಂಗೆ ಆಕೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ, ಅಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲಿ ಅದರ ನಾನು ಆಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಸಾಧಕ್ ಹೋಗಿಲ್ಲ ಸರ್ ಹಿಂದೆ ನಿಂದಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತಿ, ಆದ್ರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದಿದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಥ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟರ್ ಅವಾಗಿಂದ ಇವತ್ತಿನವರೆಗೂ ನನಗೆ. ಅಂದ್ರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್, ಒಂದು ಎಕ್ಸ್ಟ್ರಾ ಅಂತ ಏನ್ ಕರಿತೀವಿ. ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋದು, ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟ್ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದ್ರೆ ಒಬ್ರು ಸಹ ಕಲಾವಿದರಾಗಿ, ಒಬ್ರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ರು ಹೀರೋ ಆಗಿ ಅದ್ಭುತವಾದ ಕಲಾವಿದರು ನೀವು. ನಿಮ್ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಬಹಳ ಖುಷಿ ಆಗ್ತದೆ. ಅಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆಕ್ಚುಲಿ ಧನಂಜ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಭೇಟಿಯಾಗಿದ್ದು ಮದುವೆಗೆ ಸರ್. ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದ್ರೂ ಫೋನ್ ಮಾಡಬಹುದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ನೀವು ಮದುವೆ ಆಗಿರಲಿಲ್ಲ, ರಾಂಗ್ ನಂಬರ್, ಸಾರಿ. ಮೋಸ್ಟ್ಲಿ ಬ್ಯಾಚುಲರಿಗೆ ಗೊತ್ತಾಗ್ತಿದೆ, ಒಂದು ಸ್ನೇಹಿತ ಮದುವೆ ಆಗಿ ಕನೆಕ್ಟೇ ಆಗಲ್ಲ ಅದು 10 ಗಂಟೆ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್ ಫಾರ್ ದ ಟೀಮ್. ಅಂಡ್ ಪ್ರಿಯಾಂಕ್ ಅವರೇ, ಮಹಾನಟಿಯಲ್ಲಿ ನೀವು ಅಂದ್ರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ,
ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನ ತಲುಪಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾವು ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚಂದಾಗಿ ಆಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನ್. ಆ ಕಾಂಬಿನೇಷನ್ ನಿಮ್ಗೆ ಐತಿ. ಆಲ್ ದಿ ಬೆಸ್ಟ್ ನಿಮಗೆ. ಆ್ಯಂಡ್ ರಾಣಾ ಮೊದಲೇ ಪಿಕ್ಚರಿಂದನೇ ಕಂಪ್ಲೀಟ್ ಅಂದ್ರೆ ಎಲ್ಲ ರೀತಿಯಲ್ಲೂ ತಯಾರಾಗಿ ಬಂದಂಥವ್ರು. ನಾನು ಫಸ್ಟ್ ಪಿಕ್ಚರ್ ನೋಡಿದ್ರೆ ಏನಿದೆ, ಫಸ್ಟ್ ಪಿಕ್ಚರ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ ನಿಮ್ಮನ್ನ ಆಕ್ಟರ್ ಕರ್ಕೊಂಡು ಹೋಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಹತ್ತ ಮುಂದ ಕಾಲು ನೋಸಕ್ಕಂತ ಹೇಳ್ತಾರೆ, ಉಗೇನ್ರಿ ಅಂತ ಅನ್ಕೊಂಡು, ಆ ಮಾದಪ್ಪನ ಆಶೀರ್ವಾದ ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ. ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲ್ಲುವಾಗ್ಲಿ, ಶುಭವಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಅವರೇ. ಎಲ್ಲ ನೀವೇ ಇಲ್ಲ ಸರ್, ನೀವು ವಿಭಿನ್ನವಾಗಿ ಏನೋ ಮಾತಾಡ್ತೀರ. ಲಾಸ್ಟಿಗೆ ಆಮೇಲೆ ನೀವೊಂದು ಬೇಗ ಮದುವೆ ಮಾಡ್ಕೊಳ್ಳಿ. ಅವರಿಗೆ ಬ್ಲೇಮ್ ಮಾಡೋದಲ್ಲ. ಇಲ್ಲ, ನಾನು ಇನ್ನ ಇಂಟರ್ನ್ಶಿಪ್ನಾಗ ಇದ್ದೀನಿ. ಅವ್ರಿಗೆ ಪ್ರಮೋಷನ್ ಆಗಿದೆ, ಅಲ್ಲದೆ ಜಾಬ್ ಸಿಗುತ್ತೆ. ನಾನು ಇಂಟರ್ನ್ಶಿಪ್ನಾಗ ಇದ್ದೀನಿ. ಪ್ರಮೋಷನ್